ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಕಾವಲಿ ದುರ್ಗ ಫೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಒನ್ ಆಫ್ ದ ಏನ್ಷಿಯಂಟ್ ಫೋರ್ಟ್ ಅಂತಲೇ ಹೇಳ್ಬೋದು. ಹಳೇದಾದಂಥ ಫೋರ್ಟ್ ಅದು. ಅಪ್ರಾಕ್ಸಿಮೇಟ್ಲಿ ಒಂದು 9ನೇ ಶತಮಾನದಲ್ಲಿ ಕಟ್ಟಿಸಿದಂತಹ ಕೋಟೆ ಅದು. ಸೊ ನಾನು ಕಾಲೇಜ್ ಡೇಸಲ್ಲಿ ಟ್ರಿಪ್ಪಿಗೆ ಹೋಗಿದ್ದೆ ಆ ಫೋರ್ಟಿಗೆ. ಸೊ ನಿಯರ್ಲಿ 5-6 ವರ್ಷ ಆದಮೇಲೆ ಈಗ ಹೋಗ್ತಾ ಇರೋದು ಇನ್ನೊಂದು ಸಲ. ಕುಂದಾಪುರದಿಂದ 70 to 80 ಕಿಲೋಮೀಟರ್ಸ್. ಸೊ ಆರಾಮ್ಸೆ ಹೋಗಿ ಬರ್ಬೋದು. ಬನ್ನಿ ಹೋಗೋ, ಲೆಟ್ಸ್ ಗೋ. ಟೈಮ್ ಆಲ್ರೆಡಿ 9:30 ಆಗಿದೆ. ಗೈಸ್ ಮೈಲೇಜ್ ನೋಡಿ ಬೈಕಿದು ನಿಮ್ಗೆ ಕಾಣಿಸುತ್ತೆ ಇಲ್ಲೇ ಗೊತ್ತಿಲ್ಲ. ಎವರೇಜ್ 38 ತೋರಿಸ್ತಾ ಇದೆ ಮೀಟ್ರಲ್ಲಿ. 38 ಅಂದರೆ ನಾನು 70 to 75 ಅಲ್ಲಿ ಬಂದರೆ 6th ಗೇರಲ್ಲಿ. ಸೊ 38 ಎಲ್ಲ ಹಿಂಗೆ ಬರುತ್ತೆ ಮೈಲೇಜ್. ಬಟ್ ಕನ್ಸಿಸ್ಟೆನ್ಸಿ ಎಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಬಟ್ ಅದೇ ಹೇಳೋದ ಪ್ರಕಾರ 6th ಗೇರಲ್ಲಿ 70 to 75 ಬಂದರೆ 38 ಮೈಲೇಜ್ ಅಂತ. ಇನ್ನೂ ಸ್ಲೋ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಮೊನ್ನೆದು ಮೆಟ್ಕಲ್ ಗುಡ್ಡ ವ್ಲಾಗ್ ಮಾಡಿದ್ನಲ್ಲ, ಸೊ ಅವಾಗ ಹೇಳಿದ್ದೆ ಒಂದು ಮಾತು ಏನಂದರೆ, ಹುಲಿಕಲ್ ಘಾಟಿಂದ ನಮ್ಮ ಮೆಟ್ಕಲ್ ಗುಡ್ಡ ದೇವಸ್ಥಾನ ಕಾಣಿಸುತ್ತೆ ಅಂತ. ನೋಡಿ, ಸೊ ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ ತುದಿಯಲ್ಲಿ, ಅದೇ ಮೆಟ್ಕಲ್ ಗುಡ್ಡ ಗಣಪತಿ ದೇವಸ್ಥಾನ. ನಾವು ಮೊನ್ನೆ ಹೋಗಿದ್ದು. ಬಟ್ ಅಲ್ಲಿಂದ ನಾನು ಹುಲಿಕಲ್ ಘಾಟ್ ನೋಡ್ಲಿಕ್ಕೆ ಟ್ರೈ ಮಾಡಿದೆ. ಬಟ್ ಸುತ್ತಮುತ್ತ ತುಂಬ ಬೆಟ್ಟಗಳಿದ್ದು ಯಾವುದಂತ ಗೊತ್ತಾಗಲಿಲ್ಲ. ಇಲ್ಲಿಂದ ಮಾತ್ರ ದೇವಸ್ಥಾನ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ, ಆರೆಂಜ್ ಕಲರ್ ಗೋಪುರ. ಸೊ ಇದೇ ಬೆಟ್ಟ ನಾನು ಮೊನ್ನೆ ಟ್ರೆಕ್ಕಿಂಗ್ ಮಾಡಿದೆ. ಅಲ್ಲಿಂದ ನೋಡಿ, ಕೆಳಗಿಂದ ಹಿಂಗೆ ಟ್ರಕ್ ಮಾಡೋದು ಮೇಲವರೆಗೆ. ಎಷ್ಟು ದೊಡ್ಡ ಟ್ರಕ್ಗಳು. ಸೊ ಹುಲಿಕಲ್ ಘಾಟಲ್ಲಿ ಇರುವಂಥದ್ದು ಒಂದು ದೊಡ್ಡ ಟರ್ನ್ ಅಂದರೆ ಇದು ಒಂದೇ ಐಕಾನಿಕ್ ಪ್ಲೇಸ್. ಸೈಕಾಗಿದೆ ಗುರು ಟರ್ನ್ ಮಾತ್ರ. ಕೆಲವು ಸಲ ಇನ್ನೂ ಇದಕ್ಕಿಂತ ಇನ್ನೂ ಒಂದು 20-25 ವೀಲಿ ಲಾರಿ ಎಲ್ಲ ಬದುತ್ತೆ. ಆಗಲಿಕ್ಕೆ ನೋಡಬೇಕು ಅವ್ರ ಕಷ್ಟ ಪಾಪ. ಟರ್ನ್ ಮಾಡಲಿಕ್ಕೆ ತುಂಬ ಕಷ್ಟ. ರಿವರ್ಸ್ ತೆಗೆದು ಟರ್ನ್ ಮಾಡಬೇಕಿಲ್ಲಿ. ಸೊ ಓಕೆ, ಇವಾಗ ಹುಲಿಕಲ್ ಘಾಟಲ್ಲಿ ಇದ್ದೀನಿ. ಇದು ಫಸ್ಟ್ ಪಾಯಿಂಟು. ಅಲ್ಲಿ ಕೆಳಗೆ ಒಂದು 2 ಫಾಲ್ಸ್ ಹೋಯ್ತು. ಅಲ್ಲ ನಾನೇನು ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅಲ್ಲಿ ತುಂಬ ಜನ ಇದ್ದೀರ. ಜಾಸ್ತಿ ಹೊತ್ತು ನಿಲ್ಸ್ಕೊಂಡ್ರೆ ಇಲ್ಲಿ ಗಾಡಿ ಒಟ್ಟಿನಿಗೆ ಫೋಟೋ ತಗೊಂಬರೋ ಜಾಸ್ತಿ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು. ಅದಕ್ಕೋಸ್ಕರ ಸೀದಾ ಹೊರಟಿದೆ. ಸೊ ಇದಾದ್ಮೇಲೆ ಮೇಲೊಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ತೋರಿಸ್ತೀನಿ ನಿಮಗೆ. ರಾಜಹುಲಿ ಬಂದ ನೋಡಿ, ರಾಜಹುಲಿ. ನೋಡಿ, ಇದು ಹುಲಿಕಲ್ ಘಾಟ್, ಇದು ಸೆಕೆಂಡ್ ವ್ಯೂ ಪಾಯಿಂಟು. ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿಬಿಟ್ಟಿದೆ. ಸೊ ನೋಡಿ, ಇದೆ ಹುಲಿಕಲ್ ಘಾಟ್ನ ಸೆಕೆಂಡ್ ವ್ಯೂ ಪಾಯಿಂಟ್. ಇಲ್ಲಿಂದ ಆಲ್ಮೋಸ್ಟ್ ನೋಡಿ, ಇಲ್ಲಿಂದನೂ ಕಾಣಿಸುತ್ತೆ ನಮ್ಗೆ ದೇವಸ್ಥಾನ. ಆಮೇಲೆ ಎಲ್ಲ ಊರುಗಳು, ಹೊಸಂಗಡಿ, ಸಿದ್ದಾಪುರ ಮತ್ತು ನಿಯರ್ ಬೈ ಊರುಗಳೆಲ್ಲ ಕಾಣಿಸುತ್ತೆ ಇಲ್ಲಿಂದ. ಸಖತ್ತಾಗಿದೆ ಮಾತ್ರ, ಕ್ಲಿಯರ್ ಆಗಿದೆ ವ್ಯೂ. ಯೂಶ್ವಲಿ ಮಳೆ ಬಂದರೆ ನಿಮ್ಗೆ ಎಂಥದ್ದು ಕಾಣಿಸೋದಿಲ್ಲ, ಫುಲ್ಲಿ ಕವರ್ ಆಗಿರುತ್ತೆ ಫಾಗಿಂದ. ಇನ್ನೊಂದು ಏನಂದರೆ, ಈ ಹುಲಿಕಲ್ ಘಾಟಿಗೆ 1-2 ವರ್ಷ ಹಿಂದೆ ಯಾರು ಬಂದಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಮೊದಲು ರೋಡ್ ಯಾವ ಥರ ಇತ್ತು ಇಲ್ಲಿ, ಇವಾಗ ಯಾವ ಥರ ಆಗಿದೆ ಅಂತ. ಮೊದಲು ಹೆಂಗಿತ್ತು ಗೊತ್ತಾ ರೋಡ್? ಇದು ಸಿಂಗಲ್, ಆ ಲಾರಿ ಬಂತಲ್ಲ ಅಷ್ಟೇ ಸಣ್ಣ ರೋಡ್ ಇತ್ತು. ಆಮೇಲೆ ಸೈಡಲ್ಲಿ ಫಾಲ್ಸ್ ಥರ ಬೀಳ್ತಾ ಇತ್ತು, ಫಾಗ್ ಇರ್ತಾಯಿತ್ತು. ಜಸ್ಟ್ ರೋಡ್ ಆದರೆ ರೋಡ್ ನೆಕ್ಸ್ಟೇ ಈ ಕಡೆ ಈ ಥರ ವ್ಯೂ ಪಾಯಿಂಟ್ ಇದ್ದಿತ್ತು. ಅದೊಂಥರ ಯುನಿಕ್ ರೋಡ್ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಬಂದು ನೋಡೋರಿಗೆ ಅವಕಾಶನೇ ಇಲ್ಲ, ಯಾಕಂದರೆ ಇವಾಗ ರೋಡ್ ಅಗಲ ಮಾಡಿದ್ದಾರೆ. ಆ ಯುನೀಕ್ನೆಸ್ ಇಲ್ಲ ಇವಾಗ. ಇರಲಿ, ತಗೊಂಡೋಗತ್ತಿಲ್ಲ. ಬಟ್ ಇಲ್ಲೊಂದು ವ್ಯೂ ಪಾಯಿಂಟ್ ಕೊಟ್ಟಿರೋ ಮಾತ್ರ ಒಳ್ಳಾತಿಲ್ಲ, ನನ್ನ ಅನಿಸಿಕೆ ಅಲ್ಲ. ಒಳ್ಳಾತಿದ್ದಿತ್ತು ಮಾತ್ರ ವ್ಯೂ ಪಾಯಿಂಟ್ ಕೊಟ್ಟಿರು. ಗಾಯ್ಸ್, ಇದೊಂದು ಲೊಕೇಶನ್ ನೋಡಿ ಹೆಂಗಿದೆ. ಸೊ ಇಲ್ಲಿ ಒಂದು ಪರಮಾತ್ಮ ಮೂವಿದು ಒಂದು ಸೀನ್ ಶೂಟಿಂಗ್ ಆಗಿದೆ. ತೋರಿಸ್ತೆ ನೋಡಿ, ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ರೋಡ್ ಇದೆ, ಅಲ್ಲಿ ಒಂದು ರೋಡ್ ಕಾಣಿಸ್ತಾ ಇಲ್ಲ, ಅದೇ ಪರಮಾತ್ಮ ಮೂವಿದೊಂದು ಸೀನ್ ಶೂಟಿಂಗ್ ಮಾಡಿದ್ದಲ್ಲೇ. ಸೊ ಅಲ್ಲಿ ಹೋಗ್ಬೇಕಂದ್ರೆ ನಾವು ಆ ರೂಟಿಂದ ಹಂಗೆ ಹೋಗಿ ಬರ್ಬೇಕು. ಏನಿಲ್ಲ, ಅದನ್ನು ರೋಡ್ ಒಳ್ಳೆ ಮುಚ್ಚಿ ಹೋಗಿದೆ ಮತ್ತೆ ಅಂತ ಇಲ್ಲ ಅದು. ಮತ್ತು ಮಳೆ ಬರುವಾಗ ಸೈಕಾಗಿರುತ್ತೆ ಲೊಕೇಶನ್ನು. ನಾನು ಸುಮಾರು ಸಲ ಬಂದ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾನು ಸ್ಕೂಟ್ರಲ್ಲಿ ವೀಡಿಯೋ ಮಾಡಿದೆ, ರೀಲ್ಸ್ ಎಲ್ಲ ಮಾಡಿ ಹಾಕಿದೆ. ಸಖತ್ತು ಬರುತ್ತೆ ಮಾತ್ರ ಮಳೆ ಬಂದರೆ. ಈ ರೋಡಿಗೆ ಬರದೆ 1 ವರ್ಷ ಆಯ್ತೇನೋ, ತೀರ್ಥಹಳ್ಳಿ ರೋಡಿಗೆ. ಆಗುಂಬೆ ಮೇಲಿಂದ ತೀರ್ಥಹಳ್ಳಿಗೆ ಹೋಗಿದ್ದೆ ಲಾಸ್ಟ್ ಟೈಮ. ಬಟ್ ಮಾಸ್ತಿಗಟ್ಟಿಯಿಂದ ತೀರ್ಥಹಳ್ಳಿ ಎಲ್ಲ ಸುಮಾರು 1 ವರ್ಷನೇ ಆಯಿತು ಇದೆ.
later. ಇಲ್ಲಿ ಯಾರೋ 4 ಜನ ಹೋಗ್ತಾ ಇದ್ರಪ್ಪ, ಮೋಸ್ಟ್ಲಿ 40ಗೆ ಅನ್ಸುತ್ತೆ. ಮೋಸ್ಟ್ಲಿ ದಾರಿ ತಪ್ಪಿ ಹೋಯ್ತೇನೆ ಅವ್ರಿಗೆ. ಬಂತು ನೋಡಿ ಕಾವಲೆದುರ್ಗ ಫೋರ್ಟ್ನ ಪಾರ್ಕಿಂಗ್ ಏರಿಯಾ. ಸಮ್ಮೇರ್ ನಾವು ಎಲ್ಲೆಲ್ಲ ಅಂದ್ರೆ ಪಾರ್ಕ್ ಮಾಡಿ ಹೋಗ್ಬೇಕಷ್ಟೆ. ಗಾಡಿ ನಂಬರ್ ಎಲ್ಲ ಕೊಡಬೇಕೇನೋ ಗೊತ್ತಿಲ್ಲ. ಆ್ಯಂಡ್ ಪಾರ್ಕಿಂಗ್ ಫೀಸ್ ಏನೈತೆ ಇದು ಎಷ್ಟಂತ ಗೊತ್ತಿಲ್ಲ. ಇಲ್ಲಿ ರಿಜಿಸ್ಟರ್ ಮಾಡ್ಬೇಕನ್ಸುತ್ತೆ. ಎಷ್ಟು? 120 ಕೊಡಿ. 120? 6 ಬೈಕಲ್ಲ? 6 ಬೈಕಾ? ಇಲ್ಲ ಅಣ್ಣ, ನಮ್ಮ ಸಪ್ರೇಟ್. ಯಾರ್ದು? ನನ್ನ ಸಪ್ರೇಟ್. ಅವರು ಒಂದೇ ಗಾಡಿ ಅವ್ರದ್ದು. ನಿಮ್ದು 20 ರೂಪಾಯಿ ಕೊಡಿ. 20? ಅದೇ ನೋಡಿದೆ ಮಾರು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಶಾಕ್ ಆಯ್ತು. ಅಲ್ಲ ಅವ್ರ ಜೊತೆ ಕೀರ್ತನ್ ಜೊತೆ ಇದ್ರಲ್ಲ. ಹಾಂ, ಒಬ್ರೆ. ಫೋನ್ ನಂಬರ್. ಕಾರ್ನ ಹೊರಗಡೆ ತೊಗೊಂಡೋಗಿ 2 ಕಿಲೋಮೀಟರ್ಸ್ ನಡಿಬೇಕಂತ. ಆಲ್ ರೈಟ್ ಗೈಸ್, ಅಲ್ಲಿ ಪಾರ್ಕಿಂಗ್ ಮಾಡಿ 2 ರಿಂದ 3 ಕಿಲೋಮೀಟರ್ ಟ್ರಕ್ಕಿಂಗ್. ತಂಪಲಿದೆ ಅಲ್ಲಿ, ಸುಮ್ಮನೆ ಬಿಸಿಲಲ್ಲಿ ಯಾಕೆ ನಿಲ್ಸೋದು ಗಾಡು. ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಇರೋದು ಈಗ ಸೈಕು. ನಾನು ನೆನೆಸ್ಕೊಂಡೆ ಅಟ್ಲೀಸ್ಟ್ ಮಳೆಗಳೇ ಬಂದರೆ ಟ್ರಕ್ಕಿಂಗ್ ಮಾಡೋಕೆ ಒಳ್ಳಾಗ್ತಂದು ನೆನೆಸ್ಕೊಂಡೆ. ಬಟ್ ಹೋಗ್ಲತ್ತೆ, ಇವತ್ತು ವೆದರ್ ಸಪೋರ್ಟೇ ಮಾಡಿಲ್ಲ, ಫುಲ್ ಬಿಸಿಲು ಇವತ್ತು. ಗಾಡಿನಲ್ಲಿ ನಿಲ್ಲಿಸಿ ಹೋಗ್ತಾ ಇದ್ದೀನಿ. ಸೊ ನೋಡಿ ಇಷ್ಟೊಂದು ಬೈಕ್ಗಳಿವೆ. ಇಲ್ಲೊಂದು ಅಂಗಡಿ ಇದೆ ಅಷ್ಟೇ. ಸೊ ಡೈರೆಕ್ಟ್ ನಡ್ಕೊಂಡು ಹೋಗಬೇಕು. ಸೊ ನೀರು ಏನಾದರೂ ತಗೊಂಡು ಹೋಗೋದಿದ್ರೆ ಫುಡ್ಡು, ಸೊ ಇಲ್ಲಿಂದ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್. ಇಲ್ಲಿ ಸ್ವಲ್ಪ ಗೆದ್ದೆ ಬೈಲಿದೆ, ಇಲ್ಲಿಂದ ಅಲ್ಲಿ ತನಕ ಅಷ್ಟೇ ಗೆದ್ದೆ ಬೈಲು. ಅದಾದಮೇಲೆ ಫುಲ್ಲು ಸ್ಟೀಪ್ ಸ್ಟಾರ್ಟ್ ಆಗುತ್ತೆ. 20 to 40 ಡಿಗ್ರಿ ಸ್ಟೀಪ್ ಇದೆ. ಸ್ವಲ್ಪ ಬಿಸಿಲಿದೆ ನೋಡು. ನೋಡಿ ನನ್ನ ಹಿಂದೆ ವ್ಯೂ ಯಾವ ಥರ ಕಾಣ್ತಾ ಇದೆ. ಫುಲ್ ಗೆದ್ದೆ ಬೈಲ, ಆಚೆ ಈಚೆ ಸ್ವಲ್ಪ ಒಂದು 2-3 ಗೆದ್ದೆ ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ಫುಲ್ಲು ಟ್ರಕ್ಕಿಂಗ್ ಸ್ಟಾರ್ಟ್. 2 ರಿಂದ 3 ಕಿಲೋಮೀಟ್ರ್ ಇದೆ, ನಡಿಬೇಕು. ಸೊ ಮಳೆ ಇದ್ದರೆ ಸ್ವಲ್ಪ ಒಳ್ಳಾಗ್ತಿತ್ತು, ಇಲ್ಲಿ ದಾಟು ಸ್ವಲ್ಪ ಕಷ್ಟ ಆಗ್ತಿದೆ ಊರಿಗೆ. ಸೊ ಗಾಯ್ಸ್ ನೋಡಿ ಪಾತ್ ಯಾವ ಥರ ಇದೆ. ಸ್ವಲ್ಪ ಕಷ್ಟ ಇದೆ ಅಂಥದ್ದೇನಿಲ್ಲ, ನಡಿಬೋದು ಆರಾಮಾಗಿ. ಸುಮಾರು ಏಜ್ ಯಾವ್ದಾರೆಲ್ಲ ಹೋಗ್ತಾಯಿದ್ರಪ್ಪ, ಅದೇನು ಡಿಫಿಕಲ್ಟಿ ಇಲ್ಲ. ಆ್ಯಂಡ್ ಸುಮಾರು ಜನ ಬೆಳಿಗ್ಗೆ ಬೇಗ ಹೋಗಿದ್ರು ಅನಿಸುತ್ತೆ, ಇಲ್ಲಿ ವಾಪಸ್ ಬರ್ತಾಯಿದ್ರು. ಜನ ಮಾತ್ರ ಸುಮಾರು ಜನ ಇದ್ದರು. ಸೊ ಮತ್ತು ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ, ಎಲ್ಲ ಕಡಿದು. ಸೊ ಹೋಗ್ಲಿಕ್ಕೆ ಒಳ್ಳೆ ಈಸಿ ಮಾಡಿ ಕೊಟ್ಟಿದ್ದಾರೆ. ದುಡ್ಡು ತಗೊಂಡ್ರು ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇಲ್ಲಿಂದ ಒಂದೊಂದೇ ಫೋರ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ನಾವೀಗ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 15 ಮಿನಿಟ್ಸ್ ಆಯಿತು. ಸೊ ಆಲ್ರೆಡಿ ಈಗ ಫೋರ್ಟ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದೊಂದು ಸ್ಟ್ರೆಚ್ ಮಾತ್ರ ಫುಲ್ಲು 45 ಡಿಗ್ರಿ ಸ್ಟೀಪ್ ಇತ್ತು. ಅಪ್ಪ ಫೋರ್ಟ್ ಇದು ಇಷ್ಟು ಹಾಕಿದ್ದಾರೆ ನೋಡಿ, ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ಇದೆ ಎಂಟ್ರೆನ್ಸ್, ಇನ್ನೊಂದು ಎಂಟ್ರೆನ್ಸ್, ಸೆಕೆಂಡ್ ಎಂಟ್ರೆನ್ಸ್. ಕಾವಲೆದುರ್ಗ ಫೋರ್ಟ್ ESI. ಇಲ್ಲ ನೋಡಿ ಕಂಬಗಳು ಎಲ್ಲ ಡೆಸ್ಟ್ರಾಯ್ಡ್, ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಈ ದಾರಿಯಲ್ಲಿ ನಮಗೆ ನಡಿಲಿಕ್ಕೆ ಆಗ್ತಿಲ್ಲ ನೋಡಿ. ನೋಡಿ ಎಮ್ಮೆ ನೋಡಿ, ಹಬ್ಬ ಇವೆಲ್ಲ ಹೆಂಗೆ ಹೋತ್ವೇನೂ ಇಲ್ಲಲ್ಲ. ಇವೆಲ್ಲ ಕಾಲು ನೋಡಿ ಇಲ್ಲೆಲ್ಲ ಸ್ಲಿಪ್ ಆಯ್ತು ಅಂದರೆ ಅಷ್ಟೇ, ಅಭ್ಯಾಸ ಇದೆ ಓಕೆ. ಸೊ ಈ ಕಾವಲೆದುರ್ಗ ಫೋರ್ಟನ್ನು 9ನೇ ಶತಮಾನದಲ್ಲಿ ಕೆಳದಿ ವೆಂಕಟಪ್ಪ ನಾಯಕ್ ಅವರು ನಿರ್ಮಾಣ ಮಾಡ್ತಾರೆ. ಅದಾದಮೇಲೆ 14ನೇ ಶತಮಾನದಲ್ಲಿ ಚೆಲುವರಂಗಪ್ಪ ಅವರು ಇದನ್ನು ರೀನೋವೇಟ್ ಮಾಡ್ತಾರೆ, ಅಂದರೆ ಮರು ನಿರ್ಮಾಣ ಮಾಡ್ತಾರೆ. ನೀವು ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಈ ಫೋರ್ಟಲ್ಲಿ ಟೋಟಲ್ಲು 15 ದೇವಸ್ಥಾನಗಳಿವೆ ಅಂತೆ. ಬಟ್ ಇವಾಗ ಉಳಿದಿದ್ದು ಕೇವಲ 3.
ಇಲ್ಲಿಂದ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇದ್ರಂಗಿಂದ ಹಿಂಗೆ ಮೇಲೆ ಬಂದದ್ದು ನಾವೀಗ. ಆ್ಯಂಡ್ ಈ ಪ್ಲೇಸ್ ನೋಡ್ತಾ ಇದ್ದೆ ನಂಗೆ ನೆನಪಾಗೋದೇನೆಂದರೆ, ಸೊ ನಾನು ಹೇಳಿದ್ನಲ್ಲ ಒಂದು 5-6 ಇಯರ್ಸ್ ಬ್ಯಾಕು ಸೊ ನಾವು ಕಾಲೇಜಿಂದ ಟ್ರಿಪ್ಪಿಗೆ ಬಂದಿತ್ತಂದಳು ಇಲ್ಲಿಗೆ. ಸೊ ಅವಾಗ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆದ್ದು ನೆನಪಿತ್ತು ನನಗೆ. ಸೊ ಇದು ನೋಡಿದ ಕೂಡಲೇ ನೆನಪಾಯ್ತು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಟೆಂಪಲ್ಲು. ಇಲ್ಲೊಂದು ದೇವಸ್ಥಾನ ಇದೆ, ಆಮೇಲೆ ಮೇಲೊಂದು ದೇವಸ್ಥಾನ ಇದೆ. ಮತ್ತು ಈ ದೇವಸ್ಥಾನದ ನೀವು ವ್ಯೂ ನೋಡಬೇಕಿದ್ರೆ ಸೊ ಅದು ಆ್ಯಕ್ಚುಲಿ ಡ್ರೋನ್ ವ್ಯೂಬಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಡ್ರೋನ್ ಇಲ್ಲಲ್ಲ, ನಿಮ್ಗೊಂದು ಜುಗಾಡ್ ಮಾಡ್ತೀನಿ ಅಂತಂದರೆ ಮೇಲೆ ಹೋಗಿ ಅಲ್ಲಿಂದ ಝೂಮ್ ಹಾಕಿ ತೋರಿಸ್ತಾ ನೋಡಿ. ಸಖತ್ತಾಗಿದ್ದಿಲ್ಲ ದೇವಸ್ಥಾನ. ಬಟ್ ಇವೆಲ್ಲ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಒಳಗಡೆ ಹೋಗೋ ಮಳೆ ಆಗಿದೆ ಗೈಸ್, ರೈನ್ ಕೊಡ್ತಾ ಇರಲಿಲ್ಲ. ಮಳೆ ಬಂದರೆ ಇಲ್ಲೆಲ್ಲ ಅಡಿಯಲ್ಲಿ ನಿಂತ್ಕೋಬೇಕಷ್ಟೇ. ದೇವಸ್ಥಾನದ ಎಂಟ್ರೆನ್ಸ್ ಪರಿಸ್ಥಿತಿ ನೋಡಿ, ಫುಲ್ಲು ಸಗಣಿ ಮೇಲಿಂದ ಹಾಕಿ ಬಂದದ್ದು. ಆ್ಯಂಡ್ ನೋಡಿ ಇದೇ ದೇವಸ್ಥಾನ ಎಲ್ಲ ಡೆಸ್ಟ್ರಾಯ್ ಆಗಿದೆ ಗೈಸ್. ಆ್ಯಂಡ್ ಈ ಕಡೆಯಲ್ಲಿ ಏನಿಲ್ಲ, ಫುಲ್ ಕಾಂಪೌಂಡ್ ಇದೆ. ಓಕೆ, ಇಷ್ಟೇ ಇದು, ಮತ್ತೇನಿಲ್ಲ. ಆ್ಯಂಡ್ ನೋಡಿ ಇಲ್ಲೆಲ್ಲ ಕೆತ್ತನೆ ಮಾಡಿದ್ದು ಹಾವುಗಳು, ಆನೆ, ಹಂಸ ಇದೆ, ಮತ್ತು ಕುದುರೆ. ಇಲ್ಲಿ ಮೇಲ್ಗಡೆ ದೇವರುಗಳನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ, ಬೇರೆ ಬೇರೆ ದೇವರು. ಸೊ ಉಗ್ರ ನರಸಿಂಹ, ಆಮೇಲೆ ಗಣಪತಿ, ಆಮೇಲೆ ಬೇರೆ ಬೇರೆ ದೇವರುಗಳಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಫುಲ್ ಕೆತ್ತನೆ ಮಾಡಿದ್ದಾರೆ. ಎನರ್ಜಿ ಬಾರ್ ಅಂತ ಸಿಕ್ಕಲಿಲ್ಲ, ಅದಕ್ಕೆ 5 ಸ್ಟಾರ್ ಸಿಕ್ಕಿದೆ ತಗೊಂಡೆ. ಟ್ರಕ್ಕಿಂಗ್ ಮತ್ತು ಬಿಸಿಲಲ್ಲ, ಸೊ ಮೊದಲು ಸ್ವಲ್ಪ ಹೊಸ ಹೊತ್ತಿದ್ದಿತ್ತು, ಹೋಟ್ಲ್ ಅಂತ ಇರಲಿಲ್ಲ. ಬಟ್ ಟ್ರಕ್ಕಿಂಗ್ ಅಂತ ಏನು ಕಷ್ಟ ಇಲ್ಲ ಗೈಸ್. ನಾನು ಕಷ್ಟ ಅಂತ ನೆನೆಸ್ಕೊಂಡಿದ್ದೆ, ಬಟ್ ಸ್ವಲ್ಪ ಅಭ್ಯಾಸ ಆಗಿದ್ದರಿಂದ ಈಸಿ ಆಯ್ತು ನನಗೆ ಟ್ರಕ್ಕಿಂಗ್. ಎಷ್ಟು 2 ಕಿಲೋಮೀಟ್ರ್ ಅಂಬ್ರ, ಆಲ್ಮೋಸ್ಟ್ ಒಂದು 45 ಮಿನಿಟ್ಸಲ್ಲಿ ಬಂದೆ. ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸಿದೆ. ಸೊ ಮೇಲೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ದೇವಸ್ಥಾನ ಇದೆ, ಅದನ್ನು ನೋಡಿದರೆ ಮುಗೀತು. ಮತ್ತೇನಿಲ್ಲ ಗೈಸ್. ಫೋಟೋ ಶೂಟಿಗೆಲ್ಲ ಒಳ್ಳೆ ಇತ್ತಿದೆ ಆ್ಯಕ್ಚುಲಿ, ಯಾಕಂದರೆ ಏನ್ಷಿಯಂಟ್ ಅಲ್ಲ, ಮತ್ತು ಫೋಟೋಗ್ರಫಿ ಸಖತ್ತಾಗಿ ಬರುತ್ತೆ ಇದು ಬ್ಯಾಕ್ಗ್ರೌಂಡಿಗೆ. ನೋಡಿ ಗೈಸ್, ಅದೇ ದೇವಸ್ಥಾನ ನಾನು ಹೇಳಿದ್ದು. ಡ್ರೋನಲ್ಲೇ ಇಲ್ಲ, ಈ ವಿವೇ ನೋಡ್ಕೊಳ್ಳಿ. ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ನೋಡಿ, ಸಖತ್ತಾಗಿದೆಯಲ್ಲ. ಆ್ಯಂಡ್ ಅಲ್ಲಿ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ. ಅಲ್ಲಿ ಹೋಗಲಿಲ್ಲ, ಬಟ್ ಎಲ್ಲ ಕಡೆ ವ್ಯೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸಖತ್ತಾಗಿ ಕಾಣಿಸ್ತಾಯಿದ್ದೆಲ್ಲ ಗೈಸ್. ಆ್ಯಂಡ್ ಇದೇ ವ್ಯೂ ಪಾಯಿಂಟು ನಾವೀಗ ಹೋಗಬೇಕಾಗಿರೋದು. ಲೆಟ್ಸ್ ಗೋ. ಇವಾಗ ಮೇಲೆ ಹೋಗುವ ಲಾಸ್ಟ್ ಪಾಯಿಂಟ್. ಸಖತ್ ಇದೆಲ್ಲ ಇದೊಂಥರ ಯುನಿಕ್ ನೋಡಿ, ಬಂಡೆಕಲ್ ಮೇಲೆ ಹತ್ತಿ ಹೋಗಬೇಕು. ಮಳೆ ಬಂದರೆ ಮೋಸ್ಟ್ಲಿ 100% ಜಾರ್ತಿತ್ತಿದು. ಇವಾಗ ಡ್ರೈ ಇದೆ. ಮೇಲ್ಗಡೆ ಒಂದು ಟೆಂಪಲ್ ಇದೆ. ಸೊ ಮೋಸ್ಟ್ಲಿ ಈಶ್ವರ ಪಾರ್ವತಿ ಅನಿಸುತ್ತೆ ಯಾವ ಟೆಂಪಲ್ ದೇವ್ರಂತ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ನೋಡಿ 360 ವ್ಯೂ. ಸೊ ಅಲ್ಲೊಂದೆರಡು ಹೊಳೆ ಕಾಣಿಸ್ತಾ ಇದೆ ನೋಡಿ. ಆ ಟೆಂಪಲ್ ಮೇಲ್ಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಅದೇ ಟೆಂಪಲಿಗೆ ಹೋಗಿ ಬಂದದ್ದು. ಆ್ಯಂಡ್ ಇದರಲ್ಲಿ ನಡ್ಕೊಂಡು ಹೋದರೆ ಸೊ ಅಲ್ಲಿ ಸ್ವಲ್ಪ ಫೋರ್ಟ್ ಕೂಡ ಇದೆ. ಸೊ ಅಲ್ಲಿ ಹೋಗಲ್ಲ ನೋಡಿ, ಸಕ್ಕತ್ತಾಗಿದೆ ಇವರು ವ್ಯೂ. ಪ್ಲೆಸೆಂಟ್ ವೆದರ್. ಇಲ್ಲಿಂದ ಇಳುವುದೇ ಒಂದು ಥರ ಟಾಸ್ಕ್, ಇದು ದೊಡ್ಡ ಟಾಸ್ಕ್. ಅಪ್ಪ ಇವಾಗ ತೊಂದರೆ ಇಲ್ಲ, ಇನ್ ಕೇಸ್ ಮಳೆಗಿಳೆ ಬರ್ತಾಯಿದ್ರೆ ಫುಲ್ ಜಾರತ್ತಿಲ್ಲ. ಸೊ ಮೇಲಿಂದ ಕೆಳಗೆ ಬಂದೆ. ಸೊ ಆಯಿತು ಗಾಯ್ಸ್, ಇದೇ ಕಾವಲಿ ದುರ್ಗ ಫೋರ್ಟ್. ಇವಾಗೆಲ್ಲ ಜನ ಬರ್ತಾ ಇದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ ಬಂದೆ, ಇನ್ನೊಂದು 10 ಮಿನಿಟ್ಸ್ ವಾಕಿಂಗ್ ಅಷ್ಟೇ. ಆ್ಯಂಡ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.